ನಮಸ್ಕಾರ. ವಿಡಿಯೋಗೆ ಸ್ವಾಗತ. ಈ ವಿಡಿಯೋ ನಿಮ್ಮ ಸರಿಯಾದ ಒಂದು ಕಾಮೆಂಟಿಗೆ 2,000 ರೂಪಾಯಿ ಬಹುಮಾನ ತಂದು ಕೊಡುವಂಥ ಸ್ಪರ್ಧೆಯ ಮೊದಲನೆಯ ಭಾಗವಾಗಿರುತ್ತದೆ. ಈ ವಿಡಿಯೋದಲ್ಲಿ ನೀವು ಕನ್ನಡ ಶಬ್ದಗಳ ಆಕರ್ಷಕ ಹೊಂದಾಣಿಕೆಯನ್ನು ನೋಡಿಕೊಳ್ಳಬಹುದು, ಅನುಭವಿಸಬಹುದು. ಆದರೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ನನ್ನ ಈ ಹಿಂದಿನ ಪೀಠಿಕೆ ಅಂದರೆ ಇಂಟ್ರೊಡಕ್ಷನ್ ವಿಡಿಯೋವನ್ನು ನೋಡಿದರೆ ಸ್ಪರ್ಧೆಯ ಬಗ್ಗೆ ಎಲ್ಲ ಮಾಹಿತಿ ನಿಮಗೆ ಸಿಗುತ್ತದೆ. ಈ ವಿಡಿಯೋದ ಕೊನೆಗೆ ಎಂಡ್ ಸ್ಕ್ರೀನ್ನಲ್ಲಿ ನಾನು ಈ ಪೀಠಿಕೆ ಅಂದರೆ ಇಂಟ್ರೊಡಕ್ಷನ್ ವಿಡಿಯೋಗೆ ಹೋಗುವಂಥ ಲಿಂಕನ್ನು ಕೊಡ್ತೇನೆ. ಅದನ್ನು ನೋಡಿ ಇದರಲ್ಲಿ ಭಾಗವಹಿಸಿದರೆ ಸ್ಪರ್ಧೆಯಲ್ಲಿ ಭಾಗವಹಿಸ್ಬೋದು. ಅಥವಾ ಹಾಗೇ ಮುಂದುವರೆದ್ರೆ ಆಕರ್ಷಕ ಹೊಂದಾಣಿಕೆಯ ಆ ಶಬ್ದಗಳ ಆನಂದವನ್ನು ಅನುಭವಿಸಬಹುದು. ಚಾಯ್ಸು ನಿಮಗೆ. ಈಗ ನಾವು ಸ್ಪರ್ಧೆಯ ಮೊದಲ ಭಾಗದ 10 ಅವಳಿ ಹಾಗೂ 10 ಜವಳಿ ಶಬ್ದಗಳನ್ನು ನೋಡಿಕೊಳ್ಳೋಣ. ಒಟ್ಟಾರೆ 20 ಶಬ್ದಗಳು ಈ ಮೊದಲ ಭಾಗದ ವಿಡಿಯೋದಲ್ಲಿ ಇರುತ್ತವೆ. ಮೊದಲ ಅವಳಿ ಜವಳಿ ಶಬ್ದವು ಈ ಕೆಳಗಿನಂತಿದೆ. ಇಲ್ಲಿ ಕನ್ನಡದ ಆಕರ್ಷಕ ಶಬ್ದ ಭಂಡಾರದಿಂದ ನಾನು ಕೆಲವು ಶಬ್ದಗಳನ್ನು ನಿಮ್ಮ ಆನಂದಕ್ಕಾಗಿ ನಾನು ಕೊಡುಗೆ ನೀಡ್ತಾ ಇದ್ದೇನೆ. ಮೊದಲನೇ ಶಬ್ದ ಕನ್ನಡ. ಇದಕ್ಕೆ ಬರುವಂಥ ಜವಳಿ ಶಬ್ದವೂ ಕೂಡ ಹೀಗೆ ಕಾಣುತ್ತದೆ. ಇಲ್ಲಿ 3 ಅಕ್ಷರ ಇದೆಯಲ್ವಾ, 2 ಅಕ್ಷರ ಇರ್ಬೋದು, 3 ಅಕ್ಷರ ಇರ್ಬೋದು, ಅಥವಾ 4 ಅಕ್ಷರ ಇರ್ಬೋದು. ಇದೇ ಅಕ್ಷರಗಳು ಹಿಂದೆ ಮುಂದೆ ಆಗಿಯೂ ಇರ್ಬೋದು. ಒಟ್ಟಲ್ಲಿ ಈ ಕನ್ನಡ ಅಂತ ಏನು ನಾವು ನೋಡ್ತಾ ಇದ್ದೇವಲ್ಲ, ಇದರ ಹಾಗೇನೇ ಆ ಶಬ್ದ ಇರ್ತದೆ. ಆ ಶಬ್ದ ಯಾವುದು ಅಂತ ನೀವೀಗ ನಿಮ್ಮ ಮನಸ್ಸಲ್ಲಿ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿ. ಈ ವಿಡಿಯೋ ನೋಡ್ತಾ 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 ಕನ್ನಡದ ಆ ಸೊಗಸು, ಅಂದ, ಚಂದ ಎಷ್ಟು ಅನ್ನೋದು ನಿಮ್ಮ ಮನಸ್ಸಿಗೆ ಮುಟ್ತದೆ. ಈ ಶಬ್ದಗಳಲ್ಲಿ ಎಷ್ಟೊಂದು ಆನಂದ ಇದೆಯಲ್ಲ, ನಮ್ಮ ಭಾಷೆ ಎಷ್ಟೊಂದು ಶ್ರೇಷ್ಠ ಅಲ್ಲ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಇಲ್ಲಿ ವಿವರಣೆ ಕೊಡಲಿಕ್ಕೆ ಏನೂ ಇಲ್ಲ, ಯಾಕಂದರೆ ಕನ್ನಡ ಅನ್ನುವಂಥದ್ದು ನಮ್ಮ ಮಾತೃಭಾಷೆ. ಕನ್ನಡ ಅಂದರೆ ನಮ್ಮ ನಾಲಿಗೆ, ಕನ್ನಡ ಅಂದರೆ ನಮ್ಮ ಕಿವಿ. ಯಾಕೆಂದರೆ ಕನ್ನಡ ಇಲ್ಲದೆ ಹೋದರೆ ನಮಗೆ ನಾಲಿಗೆಗೆ ಬೆಲೆ ಇಲ್ಲ, ನಮ್ಮ ಕಿವಿಗೂ ಬೆಲೆ ಇಲ್ಲ. ಯಾಕಂದರೆ ನಾವು ಕೇಳುವುದು ಕನ್ನಡ, ಮಾತನಾಡುವುದು ಕನ್ನಡ. ಬೇರೆ ಭಾಷೆ ಗೊತ್ತಿರಬಹುದು, ಎಷ್ಟೆಲ್ಲ ಭಾಷೆ ಮಾತಾಡಿದ್ರೂ ಕೂಡ ಮಾತೃಭಾಷೆಯನ್ನು ಮೀರಿ ಬೇರೆ ಯಾವುದೂ ಇಲ್ಲ ಅಲ್ವಾ. ಹಾಗಾಗಿ ಕನ್ನಡ ಜನರಿಗೆ ಶ್ರೇಷ್ಠವಾದ ಭಾಷೆ. ಅದನ್ನು ಗೌರವಿಸ್ತಾ ನಾವು ನಮ್ಮ ವಿಡಿಯೋವನ್ನು ಮುಂದುವರಿಸೋಣ. ಕನ್ನಡ ಈ ಶಬ್ದಕ್ಕೆ ಜವಳಿ ಶಬ್ದ ಯಾವುದಿರಬಹುದು? ಒಂದು 2-3 ಶಬ್ದಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ, ಹುಡುಕ್ಲಿಕ್ಕೆ ಅನುಕೂಲ ಆಗ್ತದೆ. ನಾನು ಬೇಗ ಈ ಕನ್ನಡದ ಜವಳಿ ಶಬ್ದಕ್ಕೆ ಬಂದುಬಿಡ್ತೇನೆ. ಈಗೋ ನಿಮ್ಮ ಸ್ಕ್ರೀನ್ನಲ್ಲಿ. ಅಬ್ಬಾ, ಆಶ್ಚರ್ಯ ಆಯ್ತಲ್ವಾ. ಕನ್ನಡ ಅನ್ನೋದು ಹಾಗೇನೇ ಇದೆ. ಮುಂದೆ ಕ ಸೇರಿಸ್ಬಿಟ್ರೆ ಕನ್ನಡಕ ಆಯಿತು. ಅಲ್ಲಿ ಹಿಂದ್ಗಡೆ ಇದೆ ನೋಡಿ, ಗಾಂಧಿ ತಾತನ ಚಸ್ಮಾ ಅಂತ ಹೇಳ್ತಾರಲ್ವಾ, ಕನ್ನಡಕ. ಅಬ್ಬಾ, ಕಣ್ಣಿಗೆ ರಕ್ಷಣೆಗಾಗಿ ಅಥವಾ ಸರಿಯಾದ ದೃಷ್ಟಿ ನೀಡಲಿಕ್ಕಾಗಿ ನಾವು ಕನ್ನಡಕವನ್ನು ಬಳಸ್ತೇವೆ. ಕನ್ನಡ, ಕನ್ನಡಕ್ಕ. ಅರೆ ವಾಹ್, ಎಂಥ ಶಬ್ದ ಸಿಕ್ತು ನಮಗೆ. ಸರಿ, ಈಗ 2ನೇ ಶಬ್ದಕ್ಕೆ ಹೋಗೋಣ. 2ನೆಯ ಶಬ್ದ ನಿಮ್ಮ ಮುಂದೆ ಸ್ಕ್ರೀನ್ನಲ್ಲಿ ಅಂಬಾರಿ. ಆನೆಯ ಮೇಲೆ ಅಂಬಾರಿ ಕಂಡೆ ಅಲ್ವಾ. ಗೊತ್ತು ತಾನೇ ಅಂಬಾರಿ ಅಂದರೆ ಏನಂತಂದರೆ, ಮೈಸೂರಲ್ಲಿ ದಸರಾ ಸಂಭ್ರಮೋತ್ಸವದಲ್ಲಿ ಆನೆಯ ಮೇಲೆ ಅಂಬಾರಿಯನ್ನು ಕಟ್ಟುತ್ತಾರೆ. ಆ ಅಂಬಾರಿ ಬಗ್ಗೆ ಇಲ್ಲಿ ಶಬ್ದವನ್ನು ಕೊಟ್ಟಿದ್ದೇನೆ. ಸರಿ, ಈ ಅಂಬಾರಿ ಅನ್ನೋ ಶಬ್ದಕ್ಕೆ ಯಾವ ಶಬ್ದ ಇದ್ದಾತು ನೋಡೋಣ. ಆಭಾರಿ. ಯಾರಾದರೂ ಉಪಕಾರ ಮಾಡಿದ್ರೆ ನಮಗೆ, ನಾವು ಅವರಿಗೆ ಆಭಾರಿ ಆಗಿರ್ತೇವೆ, ಕೃತಜ್ಞತೆಯುಳ್ಳವರಾಗಿರ್ತೇವೆ ಅಂತ ಹೇಳ್ತೇವಲ್ವಾ, ಅದು ಆಭಾರಿ. ನೆಕ್ಸ್ಟ್ 3ನೇ ಶಬ್ದಕ್ಕೆ ಮಂದ. ಮಂದ ಅಂದರೆ ಈ ಸಲ ಬುದ್ಧಿ ಕಡಿಮೆ ಆಗಿದ್ದವರು, ದಡ್ರು ಅಂತಾರಲ್ವಾ, ಅವರಿಗೆ ಮಂದ ಬುದ್ಧಿಯುಳ್ಳವರು ಅಂತ ಹೇಳ್ತೇವೆ. ಅಥವಾ ನಾವು ಕಾರಲ್ಲಿ ಹೋಗುವಾಗ ತುಂಬ ಮಳೆಯಾಗಿ ಗ್ಲಾಸೆಲ್ಲ ನೀರು ತುಂಬಿಕೊಂಡ್ರೆ, ಇಬ್ಬನಿ ತುಂಬಿಕೊಂಡ್ರೆ ಮಂದವಾಗಿ ಕಾಣ್ತದೆ ಅಂತ ಹೇಳ್ತೇವೆ. ಹೆಚ್ಚಾಗಿ ಬುದ್ಧಿ ಮಂದ ಅಂತ ಕರಿತೇವೆ ನಾವು ಮಂದಕ್ಕೆ. ಸರಿ, ಈ ಮಂದ ಅನ್ನೋ ಶಬ್ದಕ್ಕೆ ಏನು ಶಬ್ದ ಇರ್ಬೋದು, ಜೋಡಿ ಶಬ್ದ? ಹುಡುಕಿ ನೋಡೋಣ. ಸ್ವಲ್ಪ ನಿಮ್ಗೆ ಸಮಯ ಕೊಡ್ತೇನೆ, ಹುಡುಕಿ. ಮಂದ. ನೆಕ್ಸ್ಟ್ ಯಾವ ಶಬ್ದ? ಮ ಹಾಗೇ ಇರಲಿ, ಆ ಕಡೆ ದನು ಹಾಗೆ ಇರಲಿ, ಮಧ್ಯದಲ್ಲಿ 0ಯನ್ನು ತೆಗೆದು ಬಿಡಿ. ಮದ. ಮದಕ್ಕೇನರ್ಥ? ಆನೆಗೆ ಮದವೇರಿದೆ ಅಂತ ಹೇಳ್ತಾರೆ.
ಮದಗಜ ಅಂತ ಹೇಳ್ತೇವಲ್ವಾ, ಅಂಕುಶ ಇಟ್ಕೊಂಡಿರ್ತಾರೆ ಆನೆಯ ಮದ ನಿಯಂತ್ರಿಸಲಿಕ್ಕೆ. ಮದ ಆನೆಗೆ ಬರ್ತದೆ, ಮನುಷ್ಯರಿಗೂ ಬರ್ತದೆ, ಆದರೆ ಎಂದಿಗೂ ಮನುಷ್ಯರಿಗೂ ಬರಬಾರ್ದು ಅಲ್ವಾ. ಸರಿ, ಮುಂದಿನ ಶಬ್ದಕ್ಕೆ ಹೋಗೋಣ. ಏನು? ಮಾತ್ರ ಅಂದರೆ ಏನರ್ಥ? ಶಾಲೆಯಲ್ಲಿ ಒಂದು 50 ಜನ ವಿದ್ಯಾರ್ಥಿಗಳು ಅಂತ ಇದ್ದರೆ ಅದರಲ್ಲಿ ಒಂದು ವಿದ್ಯಾರ್ಥಿ ಮಾತ್ರ 100ಕ್ಕೆ 100 ಮಾರ್ಕ್ಸ್ ತೊಗೊಂಡ್ರೆ ಏನು ಹೇಳ್ತಾರೆ? ನಿಮ್ಮಲ್ಲಿ 100 ಜನ ಇದ್ದೀರಿ, ಆದರೆ ಒಬ್ಬನು ಮಾತ್ರ ಅಥವಾ ಒಬ್ಬಳು ಮಾತ್ರ, ಕೇವಲ ಅಂತಾರೆ. ಮಾತ್ರ. ಈ ಮಾತ್ರಕ್ಕೆ ಈ ಜೋಡಿ ಶಬ್ದ ಏನು? ಮಾತ್ರೆ. ನಾನು ಪ್ರತಿದಿನ BP-ಗೆ ಮಾತ್ರೆ ತಗೊಳ್ತೇನೆ ಅಲ್ವಾ, ಮಾತ್ರೆ ಬಂತು. ನೆಕ್ಸ್ಟ್ 5ನೇ ಶಬ್ದ ಕೊಡುಗೆ. ದೊಡ್ಡ ಶ್ರೀಮಂತ, ದಾನಿ, ಕೊಡುಗೈ ದಾನಿ ಅಂತ ಹೇಳ್ತಾರೆ. ಕೊಡುಗೆ ಅಂದರೆ ಒಂದು ಕಾಣಿಕೆ, ಕೊಡುಗೆ. ಅವರು ಕನ್ನಡಕ್ಕಾಗಿ ಶ್ರೇಷ್ಠ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಯಾವುದಾದ್ರು ಒಂದು ನಾವು ಹಣದ ರೂಪದಲ್ಲೇ ಆಗಲಿ, ಸೇವೆ ರೂಪದಲ್ಲಾಗಲಿ, ಯಾವುದಾದ್ರು ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ರೆ ಕೊಡುಗೆ ಅಂತ ನಾವು ಹೇಳ್ತೇವೆ. ಹಾಗೆಯೇ ಕೊಡುಗೆಗೆ ಶಬ್ದ ಕಾಡಿಗೆ. ಕಣ್ಣಿಗೆ ಅಂದ ಕಾಡಿಗೆ ಚಂದ ಅಂತ ಒಂದು ತುಂಬ ಹಳೆಯ ಹಾಡಿತ್ತು. ಅದು ಸಾಧಾರಣ 50 ವರ್ಷ ದಾಟದವರಿಗೆ ಮಾತ್ರ ಆ ಹಾಡು ಚಿರಪರಿಚಿತವಾಗಿರ್ಲಿಕ್ಕೆ ಸಾಕು. ಈಗಿನ ಜನಾಂಗಕ್ಕೆ ಆ ಹಾಡು ಬಹಳ ಹಿಂದಿನ ಹಾಡು. ಕಾಡಿಗೆ ಅಂದರೆ 2 ಅರ್ಥ ಇದೆ. ನಾನು ಫಾರೆಸ್ಟ್ ಕಾಡಿಗೆ ಹೋಗ್ತಾ ಇದ್ದೇನೆ ಅಂದರೆ ಕಾಡಿಗೆ ಅಂತಲೂ ಹೇಳ್ತಾರೆ. ಆದರೆ ಅದಕ್ಕಿಂತ ಸೂಕ್ತವಾಗಿರುವಂಥ ಶಬ್ದ ಏನಂದರೆ ಕಣ್ಣಿಗೆ ಕಾಡಿಗೆ ಹಚ್ತಾರೆ. ಅದು ತಂಪು, ಚಂದ, ಅಂದ ಅಂತೆಲ್ಲ ಹೇಳ್ತಾರೆ. ಚಿಕ್ಕ ಮಕ್ಕಳು ಕೂಸಿಗೆ ಕಾಡಿಗೆ ಹಚ್ತಾರೆ. ಅದೊಂದು ವಿಶೇಷ ನೋಡಿ. ಕೊಡುಗೆ, ಕಾಡಿಗೆ, ಅವೆರಡು ಶಬ್ದವನ್ನು ನೀವು ತುಂಬ ಚೆನ್ನಾಗಿ ನೋಡಿ. ಇಲ್ಲಿ ಕೋ ಇದ್ದಿದ್ದು ಅಲ್ಲಿ ಕಾ ಆಯಿತು, ಇಲ್ಲಿ ಡು ಇದ್ದಿದ್ದು ಅಲ್ಲಿ ಡಿ ಆಯಿತು, ಗೆ ಹಾಗೇ ಉಳಿತು. ಕೊಡುಗೆ, ಕಾಡಿಗೆ. ಈ ಅವಳಿ ಜವಳಿ ಶಬ್ದದ ಸೊಗಸನ್ನು, ಅಂದ ಚಂದವನ್ನು ನಿಮಗೆ ನೀಡುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ನೀವು ಇದರಲ್ಲಿ ಆನಂದ ಪಟ್ಟರೆ ನನ್ನ ಪ್ರಯತ್ನ ಸಾರ್ಥಕ. ನೆಕ್ಸ್ಟ್ ಶಬ್ದಕ್ಕೆ ಹೋಗೋಣ. ಯಾವುದು? ಶರೀರ. ಶರೀರ ಅಂದರೆ ನಿಮ್ಗೆ ಗೊತ್ತೇ ಉಂಟು, ನಾವು ಮಾತಾಡ್ತಿರೋದು ನಮ್ಮ ದೇಹ, ಅದು ಶರೀರ ಅಲ್ವಾ. ಶರೀರಕ್ಕೆ ಯಾವ ಶಬ್ದ ಹೇಳ್ತೀರಿ? ಸ್ವಲ್ಪ ವಿಚಾರ ಮಾಡಿ ನೋಡೋಣ. ಬೇಕಾದರೆ ಸ್ವಲ್ಪ ಹೊತ್ತು ವಿಡಿಯೋವನ್ನು ನಿಲ್ಲಿಸ್ಕೊಂಡು ನೀವು ವಿಚಾರ ಮಾಡಿದ್ರು ಅಡ್ಡಿಲ್ಲ. ನಾನು ನಿಮಗೆ 1-2 ನಿಮಿಷಗಟ್ಟಲೆ ಟೈಮ್ ಕೊಡೋದು ಕಷ್ಟ. ವಿಡಿಯೋ ತುಂಬ ಉದ್ದ ಆಗಿಬಿಡ್ತದೆ, ಆಮೇಲೆ ನೀವು ಬೈಕೊಳ್ತೀರಿ ಅಲ್ವಾ. ಬೇಕು ಅಂದರೆ ನೀವು ವಿಡಿಯೋವನ್ನು ನಿಲ್ಲಿಸಿ ಶರೀರಕ್ಕೆ ಯಾವ ಶಬ್ದ ಇದ್ದಾತು ಅನ್ನೋದನ್ನು ನೀವು ಹುಡುಕಿ ನೋಡಿ. ನಾನೀಗ ಶರೀರದ ಅವಳಿಯ ಜವಳಿಯ ಶಬ್ದವನ್ನು ನಿಮಗೆ ತೋರಿಸ್ಬಿಡ್ತೇನೆ. ಶರೀರ, ಶಾರೀರ. ಅರೆ, ಶಾರೀರ ಅಂದರೆ ಏನು? ಎಂಥದಪ್ಪ ಶಾರೀರ ಅಂದರೆ? ಶರೀರ ಮತ್ತು ಶಾರೀರಕ್ಕೆ ಒಂದು ಉದಾಹರಣೆ ಕೊಟ್ಟು ಹೇಳ್ಬಿಡ್ತೇನೆ. ಡಾಕ್ಟರ್ ರಾಜ್ಕುಮಾರ್ ಅವರು ಶರೀರವಾದರೆ ಶಾರೀರ ಯಾರು? PB ಶ್ರೀನಿವಾಸ್ ಮಹನೀಯರು. ಅವರು ಶಾರೀರ ಅಂದರೆ ಕಂಠ, ಗಂಟಲು, ಧ್ವನಿ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮೊದಲನೇ ದಿನಗಳಲ್ಲಿ ಈ ನಮ್ಮ PB ಶ್ರೀನಿವಾಸ್ ಅವರು ಹಾಡು ಹಾಡ್ತಿದ್ರು. ಅವರ ಕಂಠ ಈ ಶರೀರಕ್ಕೆ ಎಷ್ಟು ಮ್ಯಾಚ್ ಆಗ್ತಿತ್ತು ಅಂತಂದರೆ, ನಾನು ಶರೀರವಾಗಿದ್ದೇನೆ ಆದರೆ ನನಗೆ ನೀವು ಶಾರೀರವಾಗಿದ್ದೀರಿ ಅಂತ ಡಾಕ್ಟರ್ ರಾಜ್ಕುಮಾರ್ ಹೇಳಿದರು. ಅದರ ನಂತರ ಅವರೇ ಹಾಡಲಿಕ್ಕೆ ಪ್ರಾರಂಭಿಸಿದರು, ಅದು ಬೇರೆ ವಿಷಯ. ಆದರೆ ಕನ್ನಡ ಚಿತ್ರರಂಗದ ಒಂದು ಇತಿಹಾಸದಲ್ಲಿ ಈ ಶರೀರ ಮತ್ತು ಶಾರೀರ ಅನ್ನುವಂಥದ್ದು ಎಷ್ಟೆಲ್ಲ ವರ್ಷಗಳ ಕಳೆದರೂ ಕೂಡ ಕನ್ನಡ ಇರುವವರೆಗೆ ಈ ಜೋಡಿ ಕೂಡ ಹಾಗೆಯೇ ನಮ್ಮ ನೆನಪಿನಲ್ಲಿ ಇರ್ತದೆ. ಮುಂದಿನ ಶಬ್ದಕ್ಕೆ ಹೋಗೋಣ. 7ನೇ ಶಬ್ದ ಕುಟುಂಬ. ಕುಟುಂಬ ಅಂದರೆ ನಿಮಗೆಲ್ಲ ಗೊತ್ತೇ ಉಂಟು. ತಂದೆ, ತಾಯಿ, ಮಕ್ಕಳು, ಅತ್ತೆ, ಮಾವ, ಅಜ್ಜ, ಅಜ್ಜಿ. ಈ ಒಂದು ಕುಟುಂಬಕ್ಕೆ, ಮನುಷ್ಯರ ಸಂಬಂಧ ಉಳ್ಳಂತಹ ಒಂದು ಕುಟುಂಬ ಅಂತ ಕರೀತಾರೆ. ಕುಟುಂಬಕ್ಕೆ ಅವಳಿ ಶಬ್ದ ಯಾವುದಿದ್ದಾತು ನೋಡ್ರಿ? ಕುಟುಂಬ. ಇದರಲ್ಲಿ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಒಂದು ಶಬ್ದ ಹುಡುಕ್ಬೋದಾ? ಹುಡುಕಿ ನೋಡೋಣ. ಸ್ವಲ್ಪ ಹೊತ್ತು ನಿಮ್ಗೆ ಟೈಮ್ ಕೊಡ್ತೇನೆ. ಕುಟುಂಬ ಯಾವ ಶಬ್ದ? ಆಲೋಚನೆ ಮಾಡ್ತೀರಾ? ಬೇಕಾದರೆ ಇನ್ನು ಸ್ವಲ್ಪ ಹೊತ್ತು ವಿಡಿಯೋನ ಪಾಸ್ ಮಾಡಿ ಹುಡುಕಿ. ನಿಮ್ಗೊಂದು ಒಳ್ಳೆ ಒಂದು ಹೋಮ್ವರ್ಕ್ ಥರ ನಿಮ್ಮ ಆಲೋಚನೆಗೆ ಒಂದು ಕನ್ನಡ ಜ್ಞಾನವನ್ನು ನಿಮ್ಮಲ್ಲಿ ಹೆಚ್ಚಿಸಲಿಕ್ಕೆ, ಅದನ್ನು ತೊಳೆದು ಕ್ಲೀನ್ ಮಾಡಿ, ಧೂಳುಗೀಳು ಹಿಡಿದಿದ್ದರೆ ಕ್ಲೀನ್ ಮಾಡಿ ಅದನ್ನು ಸ್ವಚ್ಛ ಮಾಡಲಿಕ್ಕೆ ಒಂದು ಸಮಯ. ಕುಟುಂಬ.
ಕುಟುಂಬ. ಟೂ ತೆಗೆದ್ಬಿಡಿ, ಏನಾಯ್ತು? ಟೂ ತೆಗೆದ್ರೆ ಕುಂಭ. ಕುಂಭಮೇಳ ಉತ್ತರ ಪ್ರದೇಶದಲ್ಲಿ ವಿಜೃಂಭಿಸಿತ್ತು ಅಲ್ವಾ? ಕುಂಭ ಅಂದ್ರೇನು? ಕುಂಭ ಅಂದರೆ ಮಡಿಕೆ, ಗಡಿಗೆ ಅಂತ ಅರ್ಥ. ಒಂದು ಮಡಿಕೆಯನ್ನ ಒಂದು ಗೌರವವಾದಂಥ ಭಕ್ತಿಪೂರ್ವಕವಾದ ಶಬ್ದದಲ್ಲಿ ಹೇಳಬೇಕು ಅಂದರೆ ಕುಂಭ ಅಂತ ಹೇಳ್ತಾರೆ. ನೋಡ್ರಿ, ಕುಟುಂಬ ಟೂ ತೆಗೆದ್ಬಿಟ್ರೆ ಬಕ್ಕೆ ಬಾಲ ಹಾಕ್ಬಿಟ್ರೆ ಕುಂಭ, ಕುಂಭಮೇಳ. ಕುಂಭ ಅಂದರೆ ಗಡಿಗೆ, ಮಡಿಕೆ ಅಂತ ಅರ್ಥ. ನೆಕ್ಸ್ಟ್ 8ನೇ ಶಬ್ದ ಸದಸ್ಯ. ಪಾರ್ಲಿಮೆಂಟ್ ಸದಸ್ಯರು, MP ಅಂತ ಹೇಳ್ತೇವ್ರ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಹೇಳ್ತೇವಲ್ವಾ? ಲೋಕಸಭೆಯ ಸದಸ್ಯರು. ಅಥವಾ ಒಂದು ಕಮಿಟಿ ಇದ್ದರೆ, ಒಂದು ಸಂಘ ಇದ್ದರೆ ಅದಕ್ಕೆ ಸದಸ್ಯರು. ಮಹಿಳಾ ಸಂಘಕ್ಕೆ ಅನೇಕರು ಸದಸ್ಯರು ಇರ್ತಾರೆ, ಅಧ್ಯಕ್ಷರು ಇರ್ತಾರೆ, ಖಜಾಂಚಿ ಇರ್ತಾರೆ, ಆದರೆ ಸದಸ್ಯರೇ ಅದರ ಮುಖ್ಯ ಅಲ್ವಾ? ಸದಸ್ಯ. ಸದಸ್ಯಕ್ಕೆ ಯಾವ ಶಬ್ದ ಹಾಕ್ತೀರಾ? ದ ತೆಗೆದ್ಬಿಡಿ, ಏನಾಯ್ತು? ಸಸ್ಯ. ರೇ 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 ಸದಸ್ಯದಲ್ಲಿ ಸಸ್ಯ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ನೋಡಿ ನೋಡಿ, ಕನ್ನಡದ ಮಜಾ ನೋಡಿ ಸರ್, ಕನ್ನಡದ ಸುಂದರತೆ ನೋಡಿ. ಸದಸ್ಯ ದ ತೆಗೆದ್ಬಿಟ್ರೆ ಸಸ್ಯ ಆಯ್ತಲ್ಲಿ. ಸಸ್ಯ ಅಂದ್ರೇನು? ಗಿಡ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಹೇಳ್ತೇವೆ. ಮರ ಚಿಕ್ಕದಾಗಿದ್ದಾಗ ಅದಕ್ಕೆ ಗಿಡ ಅಂತೇವೆ, ಅದನ್ನು ಸಸ್ಯ ಅಂತ ಕರಿತೇವೆ. ನೆಕ್ಸ್ಟ್ 9ನೇ ಶಬ್ದ ರಕ್ಷಣೆ. ರಕ್ಷಣೆಗೆ ಏನು ನಾವು ಹೆಂಗೆ ಒಂದು ಸೆಂಟೆನ್ಸ್ ಮಾಡೋಣ, ವಾಕ್ಯ ಹೆಂಗೆ ಮಾಡೋಣ? ಹೆಲ್ಮೆಟ್, ಶಿರಸ್ತ್ರಾಣ ಅಲ್ವಾ? ತಲೆಗೆ ನಾವು ಹೆಲ್ಮೆಟ್ ಹಾಕ್ಕೊಂಡು ಬೈಕ್ ಓಡಿಸ್ತಾ ಇದ್ದರೆ ನಮ್ಮ ತಲೆಗೆ ರಕ್ಷಣೆ. ಹಾಗಾಗಿ ಹೆಲ್ಮೆಟ್ಟು ಬಳಸ್ಕೊಳ್ಳಿ, ಟೂ ವೀಲರಲ್ಲಿ ಹೋಗುವಾಗ ಕಂಪಲ್ಸರಿಯಾಗಿ ಬಳಸ್ಕೊಳ್ಳಿ. ರಕ್ಷಣೆಯ ಜೋಡಿ ಶಬ್ದ ಯಾವುದಾದಾತು? ರಕ್ಷಣೆ 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 ರಣ. ಕ್ಷ ತೆಗೆದ್ಬಿಟ್ರೆ ನೇನ ಣ ಮಾಡಿದ್ರೆ ರಣ. ರಣ ಅಂದ್ರೆ ಏನು? ರಣಹದ್ದು ಅಂತ ಹೇಳ್ತೇವೆ, ರಣರಂಗ ಅಂತ ಹೇಳ್ತೇವೆ, ರಣ ಮಳೆ ಅಂತ ಹೇಳ್ತೇವೆ. ಯಾವುದೋ ಒಂದು ಶಬ್ದದ ಹಿಂದೆ ರಣ ಸೇರಿಸ್ಬಿಟ್ರೆ ಅದು ಭಯಂಕರವಾಗ್ತದೆ ಅಲ್ವಾ? ರಂಗ, ರಂಗಕ್ಕೆ ಹಿಂದೆ ಸೇರಿಸ್ಬಿಟ್ರೆ ರಣರಂಗ ಆಯಿತು. ರಣ ಅಂದರೆ ರಣಹದ್ದು, ಭಯಂಕರ. ಒಂದು ಹದ್ದಿಗೆ ಬರೀ ಹದ್ದು ಅಂದರೆ ಸಾದಾ ಹದ್ದು, ಅದಕ್ಕೆ ಹಿಂದೆ ರಣ ಸೇರಿಸ್ಬಿಟ್ರೆ ರಣಹದ್ದು ಅಂದರೆ ಭಯಂಕರವಾದ ಒಂದು ಅರ್ಥವನ್ನ ಶಬ್ದಕ್ಕೆ ನೀಡುವಂತಹ ಶಬ್ದ ಇದು. ನೆಕ್ಸ್ಟ್ 10ನೆಯ ಮತ್ತು ಈ ವಿಡಿಯೋದ ಕೊನೆ ಶಬ್ದ ಸಂಗ್ರಾಮ. ಸಂಗ್ರಾಮ ಶಬ್ದಕ್ಕೆ ಯಾವ್ದು ವಾಕ್ಯ ಮಾಡ್ಬೋದು? ಸ್ವತಂತ್ರ ಸಂಗ್ರಾಮ. ಅದಕ್ಕಿಂತ ದೊಡ್ಡ ಸಂಗ್ರಾಮ ಇನ್ಯಾವುದಿದೆ ಅಲ್ವಾ? ದೊಡ್ಡ ಚಳುವಳಿ. ಒಂದು ಕೆಲಸಕ್ಕೋಸ್ಕರ, ಒಂದು ಕಾರ್ಯಕ್ಕೋಸ್ಕರ ಲಕ್ಷಾಂತರ ಕೋಟ್ಯಾಂತರ ಜನರು ಒಂದು ದೊಡ್ಡ ಹೋರಾಟ ಮಾಡಿದ್ರೆ, ಚಳುವಳಿ ಮಾಡಿದ್ರೆ ಅದನ್ನ ಸಂಗ್ರಾಮ ಅಂತ ಕರೀತಾರೆ. ಈ ಸಂಗ್ರಾಮದ ಜವಳಿ ಶಬ್ದ ಯಾವುದು? ಸ್ವಲ್ಪ ಹುಡುಕಿ ನೋಡೋಣ. ಸ ಹಾಗೆ ಇರಲಿ, ಸಂ ಅದು ಹಾಗೆ ಇರಲಿ, ಮುಂದ್ಗಡೆ ಮನು ಹಾಗೆ ಇರಲಿ. ಯಾವುದು? ಸ ಹಾಗೆ ಇರುತ್ತೆ, ಮುಂದೆ ಮ ಹಾಗೆ ಇರುತ್ತೆ, ಬೇಕಾದ್ರೆ ಗಾಗೆ ರಾವತ್ತಿದೆಯಲ್ಲ ಅದು ಹಾಗೆ ಇರಲಿ. ಸಿಂಪಲ್ ಆಗಿ ಗಾ ಮಾತ್ರ ತೆಗಿರಿ. ಗಾ ತೆಗೆದು ಅಲ್ಲಿ ಭ ಸೇರಿಸಿದ್ರೆ ಸಂಭ್ರಮ ಅಲ್ವಾ? ಅದೇ ಸ್ವಾತಂತ್ರ್ಯ ದಿನದಂದು ಶಾಲೆಯ ಮಕ್ಕಳು ಸಂಭ್ರಮ ಸಡಗರದಿಂದ ಸ್ವಾತಂತ್ರ್ಯೋತ್ಸವನ್ನ ಆಚರಿಸುತ್ತಾರೆ. ಮದುವೆ ಮನೆಯಲ್ಲಿ ಸಂಭ್ರಮವಿರುತ್ತದೆ. ಸಂಗ್ರಾಮ, ಸಂಭ್ರಮ ಅಲ್ವಾ? ಇವತ್ತಿನ ವಿಡಿಯೋದಲ್ಲಿ 10 ಅವಳಿ ಮತ್ತು 10 ಜವಳಿ ಶಬ್ದಗಳನ್ನು ನಾವು ನೋಡಿಕೊಂಡೆವು. ಒಟ್ಟು 20 ಶಬ್ದವು ನಿಮಗೆ ಗೊತ್ತಿದ್ದಂಥದ್ದೇ ಶಬ್ದವನ್ನು ನಾನು ಸ್ವಲ್ಪ ಧೂಳೆಲ್ಲ ಹಾರಿಸಿ ಕ್ಲೀನ್ ಮಾಡಿ ನಿಮ್ಮ ನೆನಪಿಗೆ ಕೊಟ್ಟಿದ್ದೇನೆ. 20 ಶಬ್ದಗಳು ನಿಮ್ಮ ನೆನಪಿನ ಭಂಡಾರದಲ್ಲಿ ಉಳಿದಿವೆ. ಮುಂದಿನ ವಿಡಿಯೋದಲ್ಲಿ ಮುಂದಿನ 20 ಶಬ್ದಗಳನ್ನು ನೋಡಿಕೊಳ್ಳೋಣ. ಈ ವಿಡಿಯೋ ಪ್ರಕಟ ಆಗಿದ್ದು 18ನೆಯ ತಾರೀಕು ನವೆಂಬರ್ 2025 ಸಂಜೆ 7 ಗಂಟೆಗೆ ಪ್ರಕಟ ಆಗಿದೆ. ಈಗ ನಿಮಗೆ ಎಂಡ್ ಸ್ಕ್ರೀನ್ ತೋರಿಸ್ತೇನೆ. ಇದರಲ್ಲಿ
ಪೀಠಿಕೆ ವಿಡಿಯೋ ಬಗ್ಗೆ ಮಾಹಿತಿ ಸಿಗ್ತದೆ. ಆ ವಿಡಿಯೋ ನೀವು ನೋಡಿದ್ರಿ ಅಂದರೆ ಈ ಸ್ಪರ್ಧೆ ಅಂತ ಹೇಳಿದ್ನಲ್ಲ ನಾನು, 2,000 ರೂಪಾಯಿ ಬಹುಮಾನ ಹೇಗೆ ಗೆಲ್ಲೋದು ಅನ್ನೋದ್ರ ಬಗ್ಗೆ ಸ್ಪರ್ಧೆಯ ನಿಯಮವನ್ನು, ಸ್ಪರ್ಧೆಯ ವಿವರವನ್ನು ಆ ಪೀಠಿಕೆ ವಿಡಿಯೋದಲ್ಲಿ ನಾನು ಪೂರ್ಣ ವಿವರವಾಗಿ ತೋರಿಸಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಸುಖವಾಗಿರ್ರಿ, ಚೆಂದಾಗಿರ್ರಿ.